ಲೀಡ್ಗಳು ನೋಡ್ತಾ ಇದ್ರೆ ನಾವು ನಮಗೆ ಕ್ಲಿಯರ್ ಚಿತ್ರಣ ಸಿಕ್ಬಿಡುತ್ತೆ. ನೋಡಿ, ಅಯೋಧ್ಯೆಯಲ್ಲಿ ಬಿಜೆಪಿ ಮುಗ್ಗರಿಸಿದೆ. ಎಲ್ಲಿ ಗೆಲ್ಲಬೇಕಾಗಿತ್ತು ಅಲ್ಲಿ ಮಕಾಡೆ ಮಲಗಿದೆ. ಬಿಜೆಪಿ ಅಭ್ಯರ್ಥಿ ಲಲ್ಲು ಹಿನ್ನಡೆಯಲ್ಲಿದ್ದಾರೆ. ಕಾಂಗ್ರೆಸ್ನ ಅವಧೇಶ್ ಭಾರಿ ಅಂತರದಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. 45,000 ಲೀಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನುಗ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಯೋಧ್ಯೆ ಅಂದರೆ ತಕ್ಷಣ ನೆನಪಾಗುವುದು ರಾಮಲಲ್ಲಾ. ಬಹಳ ನಿರೀಕ್ಷೆ ಇತ್ತು ಬಿಜೆಪಿಯವರಿಗೆ. ಇಡೀ ಉತ್ತರ ಪ್ರದೇಶವನ್ನೇ ಗೆಲ್ತೀವಿ ಅಂತ ಅನ್ಕೊಂಡಿದ್ರು. ಆದರೆ ಅಯೋಧ್ಯೆ ಕೂಡ ಗೆಲ್ತಾರೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಈ ಲೀಡ್ ನೋಡ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯದ್ದು. ಯಾಕೆಂತ ಹೇಳಿದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ರಾಮನ ಜಪ ಮಾಡಿದಂಥವರು ಬಿಜೆಪಿಯವರು. ಇದೇ ಅಸ್ತ್ರವನ್ನು ಅಂದರೆ ರಾಮ ಮಂದಿರ ಅಸ್ತ್ರವನ್ನು ಸಾಕಷ್ಟು ಕಡೆಗಳಲ್ಲಿ ಪ್ರಚಾರಕ್ಕೆ ಬಳಸದೇ ಇದ್ರೂ ಕೂಡ ಅದು ಪ್ರಚಾರದ ಹಾಗೆ ಬಿಂಬಿತ ಆಯಿತು. ಬಟ್ ಈಗ ಕಾಂಗ್ರೆಸ್ ಅಭ್ಯರ್ಥಿ 45,000 ಲೀಡ್ನಲ್ಲಿದ್ದಾರೆ. ಅಯೋಧ್ಯೆಯಲ್ಲಿ ಮುಗ್ಗರಿಸಿದೆ ಬಿಜೆಪಿ. ಇದು ಖಂಡಿತವಾಗ್ಲೂ ಮುಜುಗರ ತರುವಂತಹ ವಿಚಾರ ಬಿಜೆಪಿಯ ನಾಯಕರಿಗೆ. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್. ಅಯೋಧ್ಯೆಯಲ್ಲಿಯೇ ಬಿಜೆಪಿ ಹಿನ್ನಡೆ ಅನುಭವಿಸುತ್ತೆ ಅಂತ ಹೇಳಿದ್ರೆ ಅನೇಕ ಕಾರಣಗಳನ್ನು ಕೂಡ ನೋಡಬೇಕಾಗುತ್ತೆ. ಅಯೋಧ್ಯೆಯಲ್ಲಿ ಕೇವಲ ಹಿಂದೂಗಳಿಲ್ಲ. ಹೌದು, ಹಿಂದೂಗಳಷ್ಟೇ ಪ್ರಮಾಣದಲ್ಲಿ ಅಥವಾ ಅದಕ್ಕಿಂತ ಕೊಂಚ ಕಡಿಮೆ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ, ಮುಸಲ್ಮಾನರು ಇದ್ದಾರೆ. ಅಲ್ಪಸಂಖ್ಯಾತರು ಈ ಬಾರಿಯ ಚುನಾವಣೆಯಲ್ಲಿ ಕಂಪ್ಲೀಟ್ ಕನ್ಸಾಲಿಡೇಟ್ ಆಗಿದ್ದಾರೆ, ಕಂಪ್ಲೀಟ್ ಒಂದಾಗಿದ್ದಾರೆ, ಒಗ್ಗಟ್ಟಾಗಿ ಚುನಾವಣೆಯನ್ನು ಮಾಡಿದ್ದಾರೆ ಅಲ್ಪಸಂಖ್ಯಾತರು. ಇದರ ಜೊತೆ ಮತ್ತೊಂದು ಫ್ಯಾಕ್ಟರ್ ಇದೆ, ಧರ್ಮ. ಅದಕ್ಕಿಂತ ಹೊರತಾಗಿ ಮಹಿಳೆಯರು. ಈ ಬಾರಿ ಮಹಿಳೆಯರು ನಮ್ಮ ಖಾತೆಗೇನು 8,000 8,500 ಬಂದ್ಬಿಡುತ್ತೆ, ನಮ್ಮ ಬದುಕನ್ನು ಬದಲಿಸುವಂಥ ಸರ್ಕಾರಕ್ಕೆ ಪಕ್ಷಕ್ಕೆ ನಾವು ಮತ ಹಾಕೋಣ ಅನ್ನುವ ತೀರ್ಮಾನ. ಒಂದು ಮಹಿಳೆಯರು, ಇನ್ನೊಂದು ಕಡೆ ಅಲ್ಪಸಂಖ್ಯಾತರು ಕನ್ಸಾಲಿಡೇಟ್ ಆಗಿ ಮಾಡಿರುವ ಕಾರಣಕ್ಕಾಗಿಯೇ ಅಯೋಧ್ಯೆಯಲ್ಲಿಯೂ ಕೂಡ ಬಿಜೆಪಿ ಮುಗ್ಗರಿಸಿ ಹೋಗ್ತಾ ಇದೆ. ಇನ್ನೊಂದು, ಕೇವಲ ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದು ಮಾತ್ರವಲ್ಲ, ಜನರ ಬದುಕನ್ನು ಬದಲಿಸಬೇಕು ಎನ್ನುವ ಅರಿವಾದಂಥ ಜನ ಕೂಡ ಬಿಜೆಪಿಗೆ ವಿರೋಧವಾಗಿ ಮತ ಹಾಕಿರುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನಿಜ ದಶರಥ್, ಈಗ ನೀವು ಹೇಳಿದಾಗೆ ಅಲ್ಲಿ ಅಲ್ಪಸಂಖ್ಯಾತರು ಕೂಡ ಈ ಬಾರಿ ಒಟ್ಟಿಗೆ, ಅಂದರೆ ಜನರು ಬಹಳ ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರು. ಇಲ್ಲಿ ಭಾವನಾತ್ಮಕ ವಿಚಾರಗಳು ನಮಗೆ ಹೊಟ್ಟೆ ತುಂಬಿಸೋದಿಲ್ಲ, ಬದುಕನ್ನು ನಡೆಸೋದಿಲ್ಲ ಅಂಥೇಳಿ. ಬಟ್ ಉತ್ತರ ಪ್ರದೇಶ ಓವರಾಲ್ ನಾವು ನೋಡೋದಾದರೆ ಬಿ ಜೆ ಪಿಯಲ್ಲಿ ಯಾವ ಮಟ್ಟಕ್ಕೆ ನಿರೀಕ್ಷೆ ಇಟ್ಕೊಂಡಿತ್ತು ಅಂತ ಹೇಳಿದ್ರೆ 70ಕ್ಕಿಂತ ಜಾಸ್ತಿ. ಲಾಸ್ಟ್ ಟೈಮ್ 60-62 ಗೆದ್ದಿದ್ರು, ಅದಕ್ಕಿಂತ ಹಿಂದೆ 71. ಉತ್ತರ ಪ್ರದೇಶವನ್ನು ಗೆದ್ದರೆ ಇಡೀ ದೇಶವನ್ನೇ ಗೆದ್ದಂಗೆ ಅಂಥೇಳಿ. ಆದರೆ ಅಲ್ಲಿ ಸಮಬಲದ ಹೋರಾಟ ಈಗಲೂ ಕೂಡ ನಡೀತಾ ಇದೆ. 46-45 ಈ ಥರ ಎಸ್ ಪಿ ಮತ್ತು ಕಾಂಗ್ರೆಸ್. ಎಸ್ ಪಿ ಈ ಬಾರಿ ಒಳ್ಳೆಯ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಹಾಗಾಗಿ ಉತ್ತರ ಪ್ರದೇಶದಲ್ಲೂ ಕೂಡ ಬಿಜೆಪಿಯ ನಿರೀಕ್ಷೆ ಹುಸಿ ಆಗ್ತಾ ಇದೆ. ಸಮಾಜವಾದಿ ಪಕ್ಷ ಉತ್ತರ ಪ್ರದೇಶದಲ್ಲಿ ಕೇವಲ ಯಾದವರಿಗೆ ಟಿಕೆಟ್ ಕೊಡಬೇಕೆನ್ನುವ ಸ್ಟ್ರಾಟಜಿಯಿಂದ ಹೊರಬಂದಿದ್ದು ಕೂಡ ಇಲ್ಲಿ ಪ್ಲಸ್ ಆದಂಗೆ ಕಾಣಿಸ್ತಾ ಇದೆ. ಕೇವಲ 5 ಜನ ಯಾದವ ಸಮುದಾಯಕ್ಕೆ ಸೇರಿದಂಥವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಒಬ್ಬ ಮುಸಲ್ಮಾನನಿಗೂ ಕೂಡ ಅಲ್ಲಿ ಟಿಕೆಟನ್ನು ನೀಡಲಾಗಿದೆ. ಸೊ ಹೀಗಾಗಿ ಈ ಸ್ಟ್ರಾಟಜಿ ಕೂಡ ವರ್ಕೌಟ್ ಆಗಿದೆ. ಯಾದವ ಸಮುದಾಯದ ಮತಗಳು, ದಲಿತ ಮತಗಳು, ಅಲ್ಪಸಂಖ್ಯಾತ ಮತಗಳು, ಇನ್ನೊಂದು ಜಾಟ್ಸ್ ಅಂತ ನಾವು ಕರಿತೀವಿ, ಆ ಮತಗಳು ಕೂಡ ಸೇರಿದಂಗೆ ಎಲ್ಲ ಸಮುದಾಯಗಳಿಗೂ ಒಂದು ಪ್ರಾತಿನಿಧ್ಯತೆ ಸಿಕ್ಕ ಕಾರಣಕ್ಕಾಗಿಯೇ ಇಂಥದ್ದೊಂದು ರಿಸಲ್ಟ್ ಉತ್ತರ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ಪ್ರಭು. ನಿಜ ದಶರಥ್, ಈಗ ಉತ್ತರ ಪ್ರದೇಶದ ಮೇಲೆ ಸಾಕಷ್ಟು ನಿರೀಕ್ಷೆ ಸಹಜವಾಗಿ ಬಿಜೆಪಿ ನಾಯಕರು ಇಟ್ಕೊಂಡಿದ್ರು. ಅದರಲ್ಲೂ ಬುಲ್ಡೋಜರ್ ಬಾಬಾ ಯೋಗಿ ಆದಿತ್ಯನಾಥ್ ಸ್ಥಳೀಯವಾಗಿ ಕೆಲವೊಂದಿಷ್ಟು ಲೆಕ್ಕಾಚಾರಗಳು ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಹಿಂದುತ್ವ ಇನ್ಕ್ಲೂಡಿಂಗ್ ಸಹಜವಾಗಿ ಇದ್ದೇ ಇರುತ್ತೆ. ಆದರೆ ಈಗ ಅಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರದ ಕೆಲವೊಂದಿಷ್ಟು ವೈಫಲ್ಯಗಳು, ಸರ್ಕಾರಿ ಇಲಾಖೆಯಲ್ಲಿ ನಡೆದಂಥ ಅಕ್ರಮಗಳು, ಪರೀಕ್ಷೆಯಲ್ಲಿ ನಡೆದಂತಹ ಕೆಲವೊಂದಿಷ್ಟು ಸ್ಕ್ಯಾಮ್ಗಳೇನಿದ್ದಾವೆ, ಆಮೇಲೆ ನಿರುದ್ಯೋಗ ಸಮಸ್ಯೆ ಬಹಳ ಕಾಡ್ತಾ ಇದೆ ಯು ಪಿಯಲ್ಲಿ. ನಮ್ಮ ಬೆಂಗಳೂರಲ್ಲೂ ಕೂಡ ಅಷ್ಟೇ ನಾವು ನೋಡ್ತಾ ಇದ್ದೀವಿ. ಎಲ್ಲಿಂದ ಬಂದಿರಿ, ಕಹಾಸೆ ಆಯಾ ಯು ಪಿ ಅಂತ ಹೇಳ್ತಾರೆ. ಚೆನ್ನೈಗೆ ಹೋಗಿ, ಹೈದರಾಬಾದ್ಗೆ ಹೋಗಿ ಯು ಪಿ ಅಂತ ಹೇಳ್ತಾರೆ. ಹಾಗಾಗಿ ನಿರುದ್ಯೋಗ ಸಮಸ್ಯೆ ಕೂಡ ಈ ಬಾರಿ ಬಹಳ ತಾಂಡವಾಡ್ತಾ ಇದೆ.
ಇದನ್ನು ಕೂಡ ಅಖಿಲೇಶ್ ಹಾಗೆ ರಾಹುಲ್ ಗಾಂಧಿ ಭಾಳ ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ. ಕೇರಳದ ನೋಡ್ತಾ ಇದ್ದೀವಿ ನಾವು ಸಂಖ್ಯೆನ. ಕೇರಳದ ನೋಡಿ, ಈಗ ಅಲ್ಲಿ UDF ಏನಿದೆ ಅದು ಜಯಬೀರನ್ನು ಬಾರಿಸಿದೆ. ಬಿಹಾರದ ನೋಡ್ತಾ ಇದ್ದೀವಿ ನಾವು. ಬಿಹಾರ ನೋಡಿ, BJP 19, BJP ಮೈತ್ರಿ 19 ಸ್ಥಾನಗಳನ್ನು ಗೆದ್ದು ಬೀಗಿದೆ. ಇಲ್ಲಿ RJD 3 ಸ್ಥಾನಗಳಲ್ಲಿ ಗೆದ್ದಿದೆ. ಅದರ ಜೊತೆಗೆ ಇತರರು 14 ಸ್ಥಾನಗಳಲ್ಲಿ ಗೆದ್ದಿದ್ದಾರೆ.